Dear students, in today's class, I am going to solve one more problem on the conversion of single entry into double entry system of bookkeeping. ಇವತ್ತಿನ ಕ್ಲಾಸ್ನಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವ. ಆದರೆ ಈ ಪ್ರಾಬ್ಲಮ್ನಲ್ಲಿ ಏನಿದೆಯಲ್ಲ, ನಾವು ಸೆಂಟ್ರಿ ಡೆಟರ್ಸ್ ಅಕೌಂಟ್, ಸೆಂಟ್ರಿ ಕ್ರೆಡಿಟರ್ಸ್ ಅಕೌಂಟ್ ಹಾಗೂ ಬಿಲ್ಸ್ ರಿಸೀವೇಬಲ್, ಬಿಲ್ಸ್ ಪೇಯಬಲ್ ಅಕೌಂಟ್ಸ್ ಜೊತೆಗೆ ಕ್ಯಾಶ್ ಅಕೌಂಟ್ ಅನ್ನು ಸಹ ನಾವು ಪ್ರಿಪೇರ್ ಮಾಡುವ. ಓಕೆ, ಫಸ್ಟ್ ಲೆಟ್ ಅಸ್ ಸಿ ಹೌ ಟು ಪ್ರಿಪೇರ್ ಸೆಂಟ್ರಿ ಡೆಟರ್ಸ್ ಅಕೌಂಟ್. Sundry debtors account. ನಾವು ಸೆಂಟ್ರಿ ಡೆಟರ್ಸ್ ಅಕೌಂಟ್ ಅನ್ನ ಯಾಕೆ ಪ್ರಿಪೇರ್ ಮಾಡ್ತೀವಿ? ನಮ್ಮಿಂತ್ರ ಯಾವ ಗ್ರಾಹಕರು ಉದ್ರಿಯಾಗಿ ಖರೀದಿ ಮಾಡಿರ್ತಾರೋ ಅವ್ರದ್ದು ಡೀಟೇಲ್ಸ್ ಏನಿದೆಯಲ್ಲ ನಾವು ಈ ಡೆಟರ್ಸ್ ಖಾತೆಯಲ್ಲಿ ಹಾಕ್ತೀವಿ. ನಾವು ಡೆಟರ್ಸ್ ಲಿಂತ್ರ ನಮ್ಮ ಗ್ರಾಹಕರ್ಲಿಂತ್ರ ಎಷ್ಟು ದುಡ್ಡು ನಮಗೆ ಬರಬೇಕಾಗಿದೆಯಲ್ಲ ಅದರದ ಮಾಹಿತಿಯನ್ನ ನಾವು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಪ್ರಿಪೇರ್ ಸೆಂಟ್ರಿ ಡೆಟರ್ಸ್ ಅಕೌಂಟ್. ಈ ಸೆಂಟ್ರಿ ಡೆಟರ್ಸ್ ಅಕೌಂಟ್ ನಲ್ಲಿ ಫಸ್ಟ್ ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ನಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ಬೇಕಾದಂತಹ ಇನ್ಫಾರ್ಮೇಶನ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಕೊಟ್ಟಿದ್ದಾರೆ. ಏನ್ರಿ ಇದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಅಂತ ಹೇಳಿದ್ರೆ, ಹೋದ ವರ್ಷ ನಮ್ಮ ಗ್ರಾಹಕರು ಯಾರು ಉದ್ರಿಯಾಗಿ ಖರೀದಿ ಮಾಡಿದ್ರು ಅವ್ರು ಏನಿದೆಯಲ್ಲ ನಮಗೆ ದುಡ್ಡು ಕೊಡಬೇಕಾಗಿತ್ತು, ಅದರಲ್ಲಿ ಇನ್ನೂ ಬ್ಯಾಲೆನ್ಸ್ ಉಳಿದಿದೆ. ಎಷ್ಟು ಉಳಿದಿದೆ? 15,000 ರೂಪಾಯಿ ನಮಗೆ ಹೋದ ವರ್ಷ ಕೊಡ್ಲಿಲ್ಲ. ಅದಕ್ಕಾಗಿ ಈ ವರ್ಷ ಏನಾಗುತ್ತೆ, ಇದು ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ದಿಸ್ ಇಸ್ ದ ಅಮೌಂಟ್ ವಿಚ್ ಇಸ್ ಟು ಬಿ received from the debtors, but this amount was actually not collected in the previous year. That is why this amount is to be taken as opening balance in sundry debtors account. ಅದನ್ನ ನಾವು ಯಾವ ರೀತಿಯಾಗಿ ತಗೊಳ್ಬೇಕು? ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಯಾಕಂತ ಹೇಳಿದ್ರೆ ನಮಗೆ ಕೊಡತಕ್ಕಂತಹ ದುಡ್ಡು ಏನಿದೆಯಲ್ಲ ನಮ್ಮ ಗ್ರಾಹಕರು ಅದು ಬ್ಯಾಲೆನ್ಸ್ ಇದೆ ಇನ್ನು, ಅದನ್ನ ನಾವು ಇಲ್ಲಿ ಮೊದಲು ಏನ್ ಮಾಡ್ಬೇಕು, ಈ ಖಾತೆಯಲ್ಲಿ ತಗೊಳ್ಬೇಕು. 15,000 ರೂಪಾಯಿ ಅವ್ರಲಿಂದ ಬರಬೇಕಾಗಿದೆ. ಓಕೆ, ಫೈನ್. ಆಮೇಲೆ ಈ ವರ್ಷ ನಾವು ಏನು ಉದ್ರಿ ಮಾರಾಟ ಮಾಡಿರ್ತೀವಿ ಅವರಿಗೆ, ಆ ಉದ್ರಿ ಮಾರಾಟ ಮಾಡಿದ್ದು ಸಹ ನಾವು ಎಲ್ಲಿ ಬರೀಬೇಕಾಗ್ತದೆ? ಡೆಬಿಟ್ ಸೈಡ್ ನಲ್ಲಿ ಬರೀಬೇಕಾಗ್ತದೆ, ಕ್ರೆಡಿಟ್ ಸೇಲ್ಸ್. ಇಲ್ಲಿ ಕ್ರೆಡಿಟ್ ಸೇಲ್ಸ್ ಈ ಪ್ರಾಬ್ಲಮ್ ನಲ್ಲಿ ನಮಗೆ ಕೊಟ್ಟಿಲ್ಲ. ಕ್ರೆಡಿಟ್ ಸೇಲ್ಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡಬೇಕಾಗ್ತದೆ? ಇಲ್ಲಿ ಇದನ್ನ ಕಂಡುಹಿಡಿಬೇಕು. ಅದಕ್ಕೆ ನಾನು ಏನ್ ಬರೀತಾ ಇದ್ದೀನಿ ಇಲ್ಲಿ, ಬ್ಯಾಲೆನ್ಸಿಂಗ್ ಫಿಗರ್ ಅಂತ. Credit sales is not given in this problem. That is why what we have to do, we have to record all the entries pertaining to the debtors account. Then after that we have to balance the account and find out the missing figure. What is the missing figure here? Credit sales. Credit sales is not given. That is why we are going to calculate it. Okay, here what are the items which are pertaining to this particular account? We have to check. Here bills receivables received is given. This is to be recorded here. Next one is cash received from debtors is given. You see, cash received from debtors rupees 40,000 is given. ಈ ವರ್ಷ ನಾವು ಏನು ಉದ್ರಿ ಮಾರಾಟ ಮಾಡಿದ್ವಿ ಅದರಲ್ಲಿ ಏನ್ ಮಾಡಿದ್ದಾರೆ, ಗ್ರಾಹಕರು ನಮಗೆ 40,000 ರೂಪಾಯಿಯನ್ನ ದುಡ್ಡಿನ ರೂಪದಲ್ಲಿ ಕೊಟ್ಟಿದ್ದಾರೆ. They have paid rupees 40,000 in the form of cash. ಅದಕ್ಕಾಗಿ whenever cash is collected, that we have to write on the credit side of debtors account, because here we need to pass one entry, that is cash account to debtors account. That is why we have collected cash of rupees how much? 40,000. 40,000 ಏನಿದೆಯಲ್ಲ ನಗದು ರೂಪದಲ್ಲಿ, ದುಡ್ಡಿನ ರೂಪದಲ್ಲಿ ನಮಗೆ ಬಂದಿದೆ. ಆಮೇಲೆ ಬಿಲ್ಸ್ ರೂಪದಲ್ಲಿ ನೋಡ್ರಿ, ಇಲ್ಲಿ ಈ ವರ್ಷ ಏನ್ ಮಾಡಿದ್ವಿ, ಬಿಲ್ಲಿನ ರೂಪದಲ್ಲಿ 5,000 ರೂಪಾಯಿಯನ್ನ ಏನ್ ಮಾಡಿದ್ದಾರೆ ಅವರು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಬಿಲ್ಸ್ ಎಷ್ಟು ರಿಸೀವ್ ಮಾಡಿದೀವಿ ಇಲ್ಲಿ, ಬಿಲ್ಸ್ ರಿಸೀವೇಬಲ್ಸ್ ರಿಸೀವ್ಡ್ rupees how much? Rupees 5,000. This should also be written on the credit side. Next one is you go through the other things which are to be entered here. If discount allowed by us is given, that discount is also to be recorded here. Here bad debt is given. That bad debt we have to write here. Why bad debts? Bad debts andre ende? Bad debts anta helidre this is the amount which is not recovered from the debtors. Here this is called as declared loss. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಸಹ ಸ್ವಲ್ಪ ಗ್ರಾಹಕರು ಯಾರು ಉದ್ರಿಯಾಗಿ ಖರೀದಿ ಮಾಡಿರ್ತಾರೆ ನಮ್ಮಿಂತ್ರ, ಅವ್ರು ದುಡ್ಡು ಕೊಡೋದೇ ಇಲ್ಲ. ಆ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಏನಾಗುತ್ತೆ? ನಷ್ಟ ಆಗುತ್ತೆ, ಲಾಸ್ ಆಗುತ್ತೆ. ಅದಕ್ಕಾಗಿ ಎಷ್ಟು ಲಾಸ್ ಆಗಿದ್ರೆ ಇಲ್ಲಿ 1,000 ರೂಪಾಯಿ ಲಾಸ್ ಆಗಿದೆ. ಅದಕ್ಕಾಗಿ ಅದೇನಿದೆಯಲ್ಲ ನಾವು ಈ ಕ್ರೆಡಿಟ್ ಸೈಡ್ ನಲ್ಲಿ ಬರೀಬೇಕಾಗ್ತದೆ. 1,000 ರೂಪಾಯಿಯನ್ನ ಇಲ್ಲಿ ಬರೀತಾ ಇದ್ದೇನೆ. ನೆಕ್ಸ್ಟ್ ಒನ್ ಈಸ್, ಇಲ್ಲಿ ನೋಡಿ, ಡೆಟರ್ಸ್ ಖಾತೆಯಲ್ಲಿ ನಮಗೆ ಕ್ರೆಡಿಟ್ ಸೇಲ್ಸ್ ಕೊಟ್ಟಿಲ್ಲ ಅಂತ ಹೇಳಿದೆ. ಈ ವರ್ಷ ನಾವು ಉದ್ರಿ ಏನ್ ಮಾರಾಟ ಮಾಡಿದೀವಲ್ಲ ಅದರದ ಇನ್ಫಾರ್ಮೇಶನ್ ನಮಗೆ ಈ ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಈ ವರ್ಷ ಎಷ್ಟು ಕೊಡಬೇಕಾಗಿದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಾದ್ರು ಇದ್ರೆ ಆ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನ್ ಮಾಡಿರ್ತಾರೆ ಪ್ರಾಬ್ಲಮ್ ನಲ್ಲಿ
ಕೊಟ್ಟಿರ್ತಾರೆ. ಒಂದು ವೇಳೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಪ್ರಾಬ್ಲಮ್ ನಲ್ಲಿ ಕೊಟ್ರೆ ನಾವು ಏನ್ ಕಂಡುಹಿಡಿಬೇಕಾಗ್ತದೆ, ಅವಾಗ ಕ್ರೆಡಿಟ್ ಸೇಲ್ಸ್ ಕಂಡುಹಿಡಿಬೇಕಾಗ್ತದೆ. ಆಮೇಲೆ ಕ್ರೆಡಿಟ್ ಸೇಲ್ಸ್ ಏನಾದ್ರೂ ಪ್ರಾಬ್ಲಮ್ ನಲ್ಲಿ ಕೊಟ್ರೆ ಅವ್ರು ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಡುದಿಲ್ಲ, ಅವಾಗ ನಮಗೆ ಏನ್ ಮಾಡ್ಬೇಕಾಗ್ತದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಕಂಡುಹಿಡಿಬೇಕು. ಈ ಪ್ರಾಬ್ಲಮ್ ನಲ್ಲಿ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಕೊಟ್ಟಿದ್ದಾರೆ 20,000 ರೂಪಾಯಿ. ಅದನ್ನ ನಾವು ಈ ಅಕೌಂಟಿನ ಕೊನೆಯಲ್ಲಿ ಬರೀತಾ ಇದ್ದೇನೆ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ವಾಟ್ ಈಸ್ ದಿಸ್, rupees 20,000. This is the closing balance of debtor. It is already given here. ಡೆಟರ್ಸ್ ಏನಿದೆಯಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದನ್ನ ಕೊಟ್ಟಿದ್ದಾರೆ. ನಾವು ವಿ ಹ್ಯಾವ್ ಟು ಬ್ಯಾಲೆನ್ಸ್ ದ ಅಕೌಂಟ್. ಹಿಯರ್ ಇಟ್ ಕಮ್ಸ್ ಟು ಹೌ ಮಚ್, rupees 66,000 we are going to get. Next one is here also rupees 66,000. ಇಲ್ಲಿ ನೋಡಿ, ನಮಗೆ ಗ್ರಾಹಕರಿಂದ ಬರುವಂತಹ ದುಡ್ಡನ್ನ ಡೆಬಿಟ್ ಸೈಡ್ ನಲ್ಲಿ ಬರಬೇಕು. ಬಂದಂತಹ ದುಡ್ಡು ಏನ್ ಮಾಡ್ತೀವಿ ನಾವು ಕ್ರೆಡಿಟ್ ಸೈಡ್ ನಲ್ಲಿ ಬರಿತೀವಿ. ಬ್ಯಾಡ್ ಡೆಟ್ ಇದ್ರೆ, ಆಮೇಲೆ ಡಿಸ್ಕೌಂಟ್ ಅಲೌಡ್ ಏನಾದ್ರು ಕೊಟ್ಟಿದ್ರೆ ಅದನ್ನು ಸಹ ನಾವು ಏನ್ ಮಾಡಬೇಕಾಗ್ತದೆ, ಇಲ್ಲಿ ಕ್ರೆಡಿಟ್ ಸೈಡ್ ನಲ್ಲಿ ಬರಿಬೇಕು. ಓಕೆ ಫೈನ್. ಹಿಯರ್ ಆನ್ ದ ಕ್ರೆಡಿಟ್ ಸೈಡ್ ಈಸ್ ಹೆವಿಯರ್ ದನ್ ದ ಡೆಬಿಟ್ ಸೈಡ್. ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡಿಫರೆನ್ಸಿಂಗ್ ಫಿಗರ್. ದಟ್ ಡಿಫರೆನ್ಸಿಂಗ್ ಫಿಗರ್ ರಿಪ್ರೆಸೆಂಟ್ಸ್ ಅವರ್ ಕ್ರೆಡಿಟ್ ಸೇಲ್ಸ್. ಈ ವರ್ಷ ಏನಿದೆಯಲ್ಲ ನಾವು ಎಷ್ಟು ಉದ್ರಿ ಮಾರಾಟ ಮಾಡಿದೀವಿ ಎಂಬುದನ್ನ ನಾವು ಏನ್ ಮಾಡ್ತಾ ಇದ್ದೀವಿ, ಇಲ್ಲಿ ಕಂಡುಹಿಡಿತಾ ಇದ್ದೀವಿ. ಇಲ್ಲಿ ನೋಡಿ 51,000 ಏನಿದೆಯಲ್ಲ ನಮಗೆ ಕ್ರೆಡಿಟ್ ಸೇಲ್ಸ್ ಬರ್ತಾ ಇದೆ. ಈಗ ಜಸ್ಟ್ ನೀವು ಏನ್ ಮಾಡಿ, ಈ ಅಕೌಂಟ್ ಅನ್ನ ಓದಿ ನೋಡ್ರಿ. ಹೋದ ವರ್ಷ 15,000 ರೂಪಾಯಿ ನಮಗೆ ಗ್ರಾಹಕರು ಕೊಡಬೇಕಾಗಿತ್ತು. ಈ ವರ್ಷ 51,000 ರೂಪಾಯಿದ ನಾವು ಉದ್ರಿಯನ್ನ ಮಾರಾಟ ಮಾಡಿದ್ವಿ. ನಮಗೆ ಬರ್ತಕ್ಕಂತಹ ದುಡ್ಡು ಎಷ್ಟು, 66,000 ರೂಪಾಯಿ ಬರಬೇಕಾಗಿತ್ತು. ಅದರಲ್ಲಿ ದುಡ್ಡಿನ ರೂಪದಲ್ಲಿ ನಾವು ಏನ್ ಮಾಡಿದ್ವಿ, 40,000 ರೂಪಾಯಿನ ಕಲೆಕ್ಟ್ ಮಾಡಿದ್ವಿ. ಬಿಲ್ಲಿನ ರೂಪದಲ್ಲಿ 5,000 ರೂಪಾಯಿ ಬಂದಿದೆ. ಆಮೇಲೆ ಬ್ಯಾಡ್ ಡೆಟ್ ಸ್ವಲ್ಪ ಗ್ರಾಹಕರು 1,000 ರೂಪಾಯಿ ಕೊಡುವುದೇ ಇಲ್ಲ, ಅದನ್ನು ಸಹ ನಾವು ಮೈನಸ್ ಮಾಡಬೇಕು. ಇನ್ನು ಬರುವಂತಹ ದುಡ್ಡು ಎಷ್ಟಿದೆಪ್ಪ ನಮ್ಮ ಗ್ರಾಹಕರಿಂದ ಅಂತ ಹೇಳಿದ್ರೆ 20,000 ರೂಪಾಯಿ ಅಂತ ನಾವು ಹೇಳಬೇಕು. ದಿಸ್ ಇಸ್ ದ ವೇ ಹೌ ವಿ ಹ್ಯಾವ್ ಟು ಪ್ರಿಪೇರ್ ಟೋಟಲ್ ಡೆಟರ್ಸ್ ಅಕೌಂಟ್. Now along with this I am going to prepare bills receivables account. Bills receivables account. ಈ ಬಿಲ್ಸ್ ರಿಸೀವೇಬಲ್ಸ್ ನಲ್ಲಿ ಏನಾದ್ರೂ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಫಸ್ಟ್ ನಾವು ಏನ್ ಮಾಡಬೇಕು, ಓಪನಿಂಗ್ ಬ್ಯಾಲೆನ್ಸ್ ಅನ್ನ ತೆಗೆದುಕೊಳ್ಬೇಕು. ನೋಡಿ, ಡೆಟರ್ಸ್ ಮತ್ತು ಬಿಲ್ಸ್ ರಿಸೀವೇಬಲ್ಸ್ ಇವು ಏನಿದೆಯಲ್ಲ ಆಸ್ತಿಗಳ ಖಾತೆಗಳು. ಇದನ್ನ ನಾವು ಎಲ್ಲಿ ತೋರಿಸ್ತೀವಿ, ಬ್ಯಾಲೆನ್ಸ್ ಶೀಟ್ ನಲ್ಲಿ ಆಸ್ತಿಗಳ ಕಡೆ ತೋರಿಸ್ತಾ ಇದ್ವಿ. ಆನ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ವಿ ಶೋ ಡೆಟರ್ಸ್ ಮತ್ತು ಬಿಲ್ಸ್ ರಿಸೀವೇಬಲ್ಸ್. ಅದಕ್ಕಾಗಿ ಈ ಎಲ್ಲ ಆಸ್ತಿಗಳ ಖಾತೆಗಳು ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತವೆ. ಅದನ್ನ ನೀವು ನೆನಪಿನಲ್ಲಿ ಇಟ್ಟುಕೋಬೇಕು. ಯಾವ ಆಸ್ತಿಗಳು ಡೆಬಿಟ್ ಬ್ಯಾಲೆನ್ಸ್ ನಲ್ಲಿ ಏನಿದೆಯಲ್ಲ, ಯಾವ ಆಸ್ತಿಗಳ ಖಾತೆಗಳು ಇರ್ತವಲ್ಲ, ಎಲ್ಲ ಆಸ್ತಿಗಳ ಖಾತೆಗಳು ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತವೆ. ಆಮೇಲೆ ಎಲ್ಲ ಲೈಬಿಲಿಟೀಸ್ ಏನಿದಾವಲ್ಲ ಅವು ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ತವೆ. ಆಮೇಲೆ ಏನು ಎಕ್ಸ್ಪೆನ್ಸಸ್ ಅಕೌಂಟ್ಗಳು ಇದ್ದಾವೆ ಅವು ಡೆಬಿಟ್ ಬ್ಯಾಲೆನ್ಸ್ ತೋರಿಸಿದ್ರೆ, ಎಲ್ಲ ಇನ್ಕಮ್ ಆದಾಯದ ಖಾತೆಗಳು ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ತವೆ. ಇದನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಅದಕ್ಕಾಗಿ ಯಾವಾಗಾದ್ರೂ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ರೆ ಅದನ್ನ ಡೆಬಿಟ್ ಸೈಡ್ ನಲ್ಲಿ ತಗೊಳ್ಬೇಕು ಅಥವಾ ಕ್ರೆಡಿಟ್ ಸೈಡ್ ನಲ್ಲಿ ತಗೊಳ್ಬೇಕು ಎಂಬುದನ್ನ ನೀವು ಡಿಸೈಡ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಮೊದಲು ಆಸ್ತಿ ಇದೆಯೋ ಅಥವಾ ಲೈಬಿಲಿಟಿ ಇದೆ ಅನ್ನೋದು ನೋಡ್ಬೇಕು. ಇಫ್ ಇಟ್ ಈಸ್ ಅನ್ ಅಸೆಟ್ ಯು ಹ್ಯಾವ್ ಟು ಟೇಕ್ ಇಟ್ ಆನ್ ದ ಡೆಬಿಟ್ ಸೈಡ್. ಇಫ್ ಇಟ್ ಈಸ್ ಅ ಲೈಬಿಲಿಟಿ ಯು ಹ್ಯಾವ್ ಟು ಟೇಕ್ ಇಟ್ ಆನ್ ದ ಕ್ರೆಡಿಟ್ ಸೈಡ್. ಹಿಯರ್ ಜಸ್ಟ್ ಯು ಸಿ ಬಿಲ್ಸ್ ರಿಸೀವೇಬಲ್ಸ್ ಈಸ್ ಆಲ್ಸೋ ಗಿವನ್. ಬಿಲ್ಸ್ ರಿಸೀವೇಬಲ್ಸ್ ಓಪನಿಂಗ್ ಬ್ಯಾಲೆನ್ಸ್ ಏನಾದ್ರು ಕೊಟ್ಟಿದಾರ ಈ ಪ್ರಾಬ್ಲಮ್ ನಲ್ಲಿ ನೋಡುವ. ಇಲ್ಲಿ ಬಿಲ್ಸ್ ರಿಸೀವೇಬಲ್ಸ್ ಕೊಟ್ಟಿದ್ದಾರೆ ನೋಡಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬಿಲ್ಸ್ ರಿಸೀವೇಬಲ್ಸ್ ₹2,000 is given. That I am going to take here to balance brought down. ಇದರ ಅರ್ಥ ಏನು, 2,000 ಬಿಲ್ಗಳು ನಮ್ಮಲ್ಲಿ ಹೋದ ವರ್ಷದ್ದು ಇದ್ದಾವೆ, ಆದ್ರೆ ಇದ್ರದ್ದು ದುಡ್ಡು ಇನ್ನೂ ನಮಗೇನಾಗಿಲ್ಲ, ಬಂದಿಲ್ಲ. ಅದಕ್ಕಾಗಿ ಬಿಲ್ಲಿನ ರೂಪದಲ್ಲಿ ಇನ್ನೂ 2,000 ರೂಪಾಯಿ ನಮ್ಮ ಹತ್ರ ಇದೆ. ಅದಕ್ಕಾಗಿ ಈ ಬಿಲ್ಗಳನ್ನ ನಾವೇನ್ ಮಾಡ್ತೀವಿ, ಒಂದು ನಿರ್ದಿಷ್ಟ ಪಡಿಸಿದಂತಹ ದಿನಾಂಕಕ್ಕೆ ಆ ಗ್ರಾಹಕರಿಗೆ ಕಳಿಸ್ತೀವಿ. ಆ ಗ್ರಾಹಕರು ನಮಗೆ ದುಡ್ಡನ್ನ ಕೊಡ್ತಾರೆ. ಓಕೆ, ಆದ್ರೆ ಈ ವರ್ಷ ಮತ್ತೆ ನಮಗೆ ಹೊಸ ಬಿಲ್ಗಳು ಬಂದಿದ್ದಾವೆ. ಅದು ಡೆಟರ್ಸ್ ಖಾತೆಯಲ್ಲಿ ಇದೆ, ನಿಮ್ಗೆ ಗೊತ್ತಾಗಿರ್ಬೋದು. ಇಲ್ಲಿ ನೋಡಿ, ಬಿಲ್ಸ್ ರಿಸೀವೇಬಲ್ಸ್ ರಿಸೀವ್ಡ್ ₹5,000. ಅಂದ್ರೆ ನಮಗೆ ನಗದು ರೂಪದಲ್ಲಿ 40,000 ರೂಪಾಯಿ ಬಂದ್ರೆ ಬಿಲ್ಲಿನ ರೂಪದಲ್ಲಿ 5,000 ರೂಪಾಯಿ ಬಂದಿದೆ. ಇದನ್ನು ಸಹ ನಾವೇನ್ ಮಾಡ್ಬೇಕು, ಬಿಲ್ಸ್ ರಿಸೀವೇಬಲ್ಸ್ ಖಾತೆಯಲ್ಲಿ ಬರೀಬೇಕು. ದೇರ್ಫೋರ್ ಇಲ್ಲಿ ಬರೆಯುವಾಗ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅಪೋಸಿಟ್ ಖಾತೆ ಏನಿದೆಯಲ್ಲ ಅದರದ ಹೆಸರನ್ನ ಇಲ್ಲಿ ನಾವು ಬರಿತಾ ಇದ್ದೀವಿ. ಬಿಲ್ಸ್ ರಿಸೀವೇಬಲ್ಸ್ ಅಕೌಂಟ್ಸ್ is to be debited and sundry debtors account is to be credited. Sundry debtors account. Sundry debtors account. What is this? Here bills receivables received we have to write ₹5,000. ಇಲ್ಲಿ ನೋಡಿ, ಈ ಖಾತೆ ನಾವು ಯು ಲುಕ್ ಟು ದಿಸ್ ಅಕೌಂಟ್. ಈ ಖಾತೆ ನೋಡಿದಾಗ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ವರ್ಷ ನಮಗೆ 7,000 ಬಿಲ್ಗಳು ನಮ್ಮ ಹತ್ರ ಇದ್ದು ಅನ್ನೋದು ಗೊತ್ತಾಗುತ್ತೆ. 7,000 ಬಿಲ್ಗಳು ಇದ್ದು. ಈಗ ಇದರಲ್ಲಿ ನಾವೇನ್ ಮಾಡ್ತೀವಿ, ಒಂದು ನಿರ್ದಿಷ್ಟಪಡಿಸಿದಂತಹ ದಿನಾಂಕಕ್ಕೆ ಯಾವಾಗ ದುಡ್ಡು ಕೊಡ್ತೀನಿ ಅಂತ ಏನು ಗ್ರಾಹಕರು ಹೇಳಿರ್ತಾರೆ ಆ ದಿನಾಂಕಕ್ಕೆ ನಾವೇನ್ ಮಾಡ್ತೀವಿ, ಆ ಬಿಲ್ ಅನ್ನ ಕೊಟ್ಟು ಕಳಿಸ್ತೀವಿ. ಅದರಲ್ಲಿ ಏನಾದ್ರೂ ದುಡ್ಡು ಕೊಟ್ಟಿದ್ರೆ ಅದನ್ನ ನಾವು ಏನ್ ಮಾಡ್ತೀವಿ, ಇಲ್ಲಿ ಕ್ರೆಡಿಟ್ ಸೈಡ್ ನಲ್ಲಿ ಬರೀತೀವಿ ಅಷ್ಟೇ. ಈಗ ಇದರಲ್ಲಿ ಕೊಟ್ಟಿದ್ದಿದೆ ಏನು ನೋಡಿ, ಜಸ್ಟ್ ಯು ಗೋ ಥ್ರೂ ದಿಸ್ ಒನ್. ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ರಿಸೀವೇಬಲ್ಸ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ನಲ್ಲಿ. ಇಲ್ಲಿ ನೋಡಿ, ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ರಿಸೀವೇಬಲ್ಸ್ 4,000 ರೂಪಾಯಿ ನಮಗೇನಾಗಿದೆ ಈ ವರ್ಷ ಬಂದಿದೆ. ಅದಕ್ಕಾಗಿ ಆ ದುಡ್ಡು ಬಂದ್ರೆ ನಾವು ಏನ್ ಮಾಡ್ಬೇಕು, ಅಪೋಸಿಟ್ ಸೈಡ್ ನಲ್ಲಿ ಬರೀಬೇಕು. ಕ್ಯಾಶ್ ರಿಸೀವ್ಡ್
ಕ್ಯಾಶ್ ರಿಸೀವ್ಡ್ ಅಂದ್ರೆ ನಾವೇನ್ ಮಾಡ್ತೀವಿ, ಬಿಲ್ಗಳನ್ನ ಗ್ರಾಹಕರಿಗೆ ಕಳಿಸ್ತೀವಿ, ಆ ಗ್ರಾಹಕರು ನಮಗೆ ದುಡ್ಡು ಕೊಟ್ಟು ಕಳಿಸ್ತಾರೆ. 7,000 ಬಿಲ್ಗಳಿದ್ವಿ. Actually, we had, the bills worth rupees 7,000. Out of that, what we have done, we have collected rupees 4,000 from our, debtors. ಗ್ರಾಹಕರಲ್ಲಿಂದ ನಮಗೆ 4,000 ರೂಪಾಯಿ ಈಗ ಆಲ್ರೆಡಿ ಬಂದಿದೆ. ಬಿಲ್ಲಿನ ಮುಖಾಂತರ ಬಿಲ್ ಏನ್ ಕೊಟ್ಟು ಕಳಿಸಿದಾಗ ಅವರು ಕೊಟ್ಟಂತಹ ದುಡ್ಡು 4,000 ರೂಪಾಯಿ ಇದೆ. ಈಗ ನಾವೇನ್ ಮಾಡ್ಬೇಕು, ಈ ಖಾತೆಯನ್ನ ಕ್ಲೋಸ್ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬಿಲ್ಸ್ ರಿಸೀವೇಬಲ್ಸ್ ಗೊತ್ತಾಗುತ್ತೆ. 7,000 ಬಿಲ್ಗಳಿದ್ದು ಅದರಲ್ಲಿ ನಮಗೆ ಗ್ರಾಹಕರು 4,000 ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಇನ್ನು ಎಷ್ಟು ಕೊಡಬೇಕಾಗಿದೆ ಅವರು ನಮಗೆ ಬಿಲ್ಲಿನ ರೂಪದಲ್ಲಿ? ಇನ್ನು ನಮ್ಮ ಹತ್ರ ಎಷ್ಟಿದೆ? 3,000 ರೂಪಾಯಿ ಇದೆ. ಈ 3,000 ರೂಪಾಯಿಯನ್ನ ನಾವೇನ್ ಮಾಡಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ತೋರಿಸಬೇಕು. ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಬ್ಯಾಲೆನ್ಸಿಂಗ್ ಫಿಗರ್. ಈ ಬಿಲ್ಗಳನ್ನ ನಾವೇನ್ ಮಾಡಬೇಕು, ಮುಂದಿನ ವರ್ಷಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ತಗೊಳ್ಬೇಕು. ದಿಸ್ ಬಿಲ್ಸ್ ರಿಸೀವೇಬಲ್ ವಿ ಹ್ಯಾವ್ ಟು ಶೋ ಈವನ್ ಇನ್ ದ ಬ್ಯಾಲೆನ್ಸ್ ಶೀಟ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಇದು. ಈ ರೀತಿಯಾಗಿ ನಾವೇನ್ ಮಾಡಬೇಕು, ಡೆಟರ್ಸ್ ಮತ್ತು ಬಿಲ್ಸ್ ರಿಸೀವೇಬಲ್ಸ್ ಖಾತೆಗಳನ್ನ ಪ್ರಿಪೇರ್ ಮಾಡಬೇಕು. ನಾವು ವಿಲ್ ಪ್ರಿಪೇರ್ ಸೆಂಟ್ರಿ ಕ್ರೆಡಿಟರ್ಸ್ ಅಕೌಂಟ್ ಅಂಡ್ ಬಿಲ್ಸ್ ಪೇಯಬಲ್ಸ್ ಅಕೌಂಟ್. ಬಿಲ್ಸ್ ಪೇಯಬಲ್ ಮತ್ತು ಸೆಂಟ್ರಿ ಕ್ರೆಡಿಟರ್ಸ್ ಖಾತೆಗಳನ್ನ ಪ್ರಿಪೇರ್ ಮಾಡೋದು. ಪ್ರಾಬ್ಲಮ್ ಇಸ್ ವೆರಿ ಸಿಂಪಲ್. ಪ್ರಿಪೇರ್ ಸೆಂಟ್ರಿ ಕ್ರೆಡಿಟರ್ಸ್ ಅಕೌಂಟ್ ಸೆಂಟ್ರಿ ಕ್ರೆಡಿಟರ್ಸ್ ಅಕೌಂಟ್ ನಲ್ಲಿ ಫಸ್ಟಿಗೆ ನಾವು ಏನ್ ಮಾಡಬೇಕು, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸ್ ಇಸ್ ಗಿವನ್ rupees how much? Rupees 8,000 I am going to take here. This is the sentry creditors balance. Next one is here credit purchase is not given in the problem. Credit purchase is not given in the problem. That is why what we are going to do, we are going to find the missing figure. Here credit purchase ಕೊಟ್ಟಿಲ್ಲ, ಅದಕ್ಕಾಗಿ ಅದನ್ನ ನಾವು ಇಲ್ಲಿ ಕಂಡು ಹಿಡಲಿಕ್ಕೆ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಒನ್ ಈಸ್ ಆನ್ ದ ಡೆಬಿಟ್ ಸೈಡ್. ವಾಟ್ ಆರ್ ದ ಇಂಪಾರ್ಟೆಂಟ್ ಐಟಮ್ಸ್? ನೋಡಿ, ಇಲ್ಲಿ ಇದು ಆಕ್ಚುಲಿ 8,000 ಏನಿದೆಯಲ್ಲ, ಹೋದ ವರ್ಷ ನಾವು ನಮ್ಮ ಕ್ರೆಡಿಟರ್ಸ್ಗೆ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಅದಕ್ಕಾಗಿ ಇದನ್ನ ನಾವು ಏನ್ ಮಾಡಿದೀವಿ, ಓಪನಿಂಗ್ ಬ್ಯಾಲೆನ್ಸ್ ಅಂತ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾರೆ. ದಟ್ ವಿ ಹ್ಯಾವ್ ಶೋನ್ ಹಿಯರ್ ಫಸ್ಟ್. Then after that, credit purchases are not given in the problem. That we are going to find out now in this problem. Okay, what are the other what you call important items which are to be recorded here? Just you see, cash paid to creditors is given. Cash paid to creditors rupees 35,000. That is why here I am going to write cash paid to creditors. Creditors rupees 35,000. 35,000 ರೂಪಾಯಿ ಅವರಿಗೆ ಏನ್ ಮಾಡಿದ್ವಿ, ನಾವು ದುಡ್ಡನ್ನ ನಮ್ಮ ಕ್ರೆಡಿಟರ್ಸ್ಗೆ ಕೊಟ್ಟಿದ್ದೀವಿ ದುಡ್ಡಿನ ರೂಪದಲ್ಲಿ. ಆಮೇಲೆ ಬಿಲ್ಸ್ ಪೇಯಬಲ್. ನೋಡ್ರಿ, ಬಿಲ್ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಕ್ರೆಡಿಟರ್ಸ್ ಏನ್ ಮಾಡ್ತಾರೆ, ನಮಗೆ ಬಿಲ್ಗಳನ್ನ ಕಳಿಸ್ತಾರೆ. ಅದನ್ನ ನಾವು ಯಾವಾಗ ಕೊಡ್ತೀವಿ ಎಂಬುದನ್ನ ಏನ್ ಮಾಡಬೇಕು, ಸೈನ್ ಮಾಡಿ ಅದನ್ನ ಕಳಿಸ್ಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಬಿಲ್ಸ್ ಪೇಯಬಲ್ ಏನಿದೆಯಲ್ಲ, ಅದನ್ನು ಸಹ ನಾವು ಏನ್ ಮಾಡ್ಬೇಕು, ಇಲ್ಲಿ ತೋರಿಸ್ಬೇಕು. ಬಿಲ್ಸ್ ಪೇಯಬಲ್ ಇಶ್ಯೂಡ್, ಬಿಲ್ಲಿನ ರೂಪದಲ್ಲಿ ಎಷ್ಟು ಪೇಮೆಂಟ್ ಮಾಡಿದ್ದೇವೆ ನಾವು, ಅದನ್ನ 4,000 rupees ಕೊಟ್ಟಿದ್ದೀವಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಜಸ್ಟ್ ಯು ಸಿ ಇನ್ ದಿಸ್ ಪ್ರಾಬ್ಲಮ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸ್ is also given rupees 5,000. That we have to show here. To balance carried on. What is the closing balance? Rupees 5,000. ಅಂದ್ರೆ ಈ ವರ್ಷ ನಾವು ಕ್ರೆಡಿಟರ್ಸ್ಗೆ ಕೊಡುವಂತಹ ದುಡ್ಡು ಇನ್ನು ಬ್ಯಾಲೆನ್ಸ್ ಉಳಿದಿದೆ. ಅಂದ್ರೆ ಸಂಪೂರ್ಣವಾಗಿ ನಾವು ದುಡ್ಡನ್ನ ಸಂದಾಯ ಮಾಡಿಲ್ಲ. This year we have not paid the complete amount to our creditors. That is why rupees 5,000 is the balancing figure. I mean, what you call the amount which is yet to be paid to our creditors. ಅದಕ್ಕಾಗಿ ಇದೇನಾಗುತ್ತೆ, the same amount will become the opening balance next year. Next year ಗೆ ಇದು opening balance ಆಗುತ್ತೆ. Okay, now what we have to do, we have to balance the account. Here 35, 40, 44,000 is the total on the debit side. Next one is on the credit side. We have to write rupees 44,000 and here balancing figure rupees 36,000. ಇಲ್ಲಿ ನೋಡಿ, 36,000 ಅನ್ನ ನಾನು ಇಲ್ಲಿ ಅಡ್ವಾನ್ಸ್ ಆಗಿ ಏನ್ ಬರ್ದಿದ್ದೀನಿ, ಕ್ರೆಡಿಟ್ ಪರ್ಚೇಸಸ್ ಅಂತ ಬರ್ದಿದ್ದೀನಿ. ನಾವು ಯು ರೀಡ್ ದಿಸ್ ಅಕೌಂಟ್. ಟೋಟಲ್ ಎಷ್ಟಿತ್ತು, ಕ್ರೆಡಿಟರ್ಸ್ಗೆ ಮೊದಲು ಕೊಡುವಂತಹ ದುಡ್ಡು 8,000 ರೂಪಾಯಿ ಇತ್ತು. ಈ ವರ್ಷ ನಾವು ಮತ್ತೆ ಉದ್ರಿ ಖರೀದಿ ಮಾಡಿದ್ದೀವಿ, ಅವ್ರ ಹತ್ರ 44,000 ರೂಪಾಯಿ ಕೊಡಬೇಕಾಗಿತ್ತು. ಅದರಲ್ಲಿ ದುಡ್ಡಿನ ರೂಪದಲ್ಲಿ 35,000 ರೂಪಾಯಿ ಕೊಟ್ಟಿದ್ದೀವಿ, 4,000 ರೂಪಾಯಿ ಬಿಲ್ಲಿನ ರೂಪದಲ್ಲಿ ಕೊಟ್ಟಿದ್ದೀವಿ. ಇನ್ನು ಬ್ಯಾಲೆನ್ಸ್ ಅವರಿಗೆ ಕೊಡಬೇಕಾದಂತಹದ್ದು ಎಷ್ಟಿದೆ, 5,000 ರೂಪಾಯಿ ಅಂತ ಅರ್ಥ. Now we have to prepare bills payable account. Bills payable account. ಬಿಲ್ಸ್ ಪೇಯಬಲ್ ಅಂತ ಹೇಳಿದ್ರೆ ನಾವು ಬಿಲ್ಗಳನ್ನ ಅಕ್ಸೆಪ್ಟ್ ಮಾಡಿರ್ತೀವಿ, ಅದರ ದುಡ್ಡನ್ನು ಕೊಡ್ತೀವಿ ಅಂತ ಸಿಗ್ನೇಚರ್ ಮಾಡಿರ್ತೀವಿ. ಅದಕ್ಕಾಗಿ ಆ ಬಿಲ್ಗಳು ನಮ್ಮ ಹತ್ರ ಇದಾವೆ.
ಎಷ್ಟಿದಾವೆ ನೋಡಿ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬಿಲ್ಸ್ ಪೇಯಬಲ್ ಇಲ್ಲಿ ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬಿಲ್ಸ್ ಪೇಯಬಲ್ ₹3000. ಅದು ಯಾವ ಬ್ಯಾಲೆನ್ಸ್ ತೋರಿಸುತ್ತೆ? ಕ್ರೆಡಿಟ್ ಬ್ಯಾಲೆನ್ಸ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಇದರ ಅರ್ಥ ಏನು? ಹೋದ ವರ್ಷ ನಮ್ಮ ಹತ್ರ ಇದ್ದಂತಹ ಬಿಲ್ಗಳು, ಕೊಡುವಂತಹ ಬಿಲ್ಗಳು ₹3000 ಇದ್ದಾವೆ. ಅದರ ದುಡ್ಡನ್ನ ನಾವು ಇನ್ನೂ ಸಂದಾಯ ಮಾಡಿಲ್ಲ, ಇನ್ನೂ ಕೊಟ್ಟಿಲ್ಲ. ಅಂತ ಬಿಲ್ಗಳು ನಮ್ಮ ಹತ್ರ ಎಷ್ಟಿದಾವೆ? ಇನ್ನು ₹3000 ಇದ್ದಾವೆ. ಆಮೇಲೆ ಈ ವರ್ಷ ಮತ್ತೆ ನಾವು ಏನ್ ಮಾಡಿದ್ವಿ? ಬಿಲ್ಗಳನ್ನ ಸೈನ್ ಮಾಡಿ ಕಳಿಸಿದ್ವಿ. ಎಷ್ಟದ್ದು? ₹4000. ಅದನ್ನ ನಾವೇನ್ ಮಾಡ್ಬೇಕು? ಇಲ್ಲಿ ಅಪೋಸಿಟ್ ಖಾತೆ ಹೆಸರನ್ನ ಇಲ್ಲಿ ಬರೀಬೇಕು. ಯಾರಿಂತ್ರ? ಸೆಂಟ್ರಿ ಕ್ರೆಡಿಟರ್ಸ್ ಗೆ ನಾವು ಏನ್ ಮಾಡಿದೀವಿ? ಬಿಲ್ಸ್ ಪೇಯಬಲ್ ಅನ್ನ ಅವ್ರ ಕಡೆಯಿಂದ ಏನ್ ಮಾಡಿದೀವಿ? ರಿಸೀವ್ ಮಾಡಿದೀವಿ. ಅಥವಾ ಈ ಬಿಲ್ಸ್ ಪೇಯಬಲ್ ಅನ್ನ ಏನ್ ಮಾಡಿದೀವಿ? ಸಿಗ್ನೇಚರ್ ಮಾಡಿದೀವಿ. ವಿ ಹ್ಯಾವ್ ಅಕ್ಸೆಪ್ಟೆಡ್ ದ ಬಿಲ್ಸ್ ವಿಚ್ ಆರ್ ರಿಟನ್ ಬೈ ಅವರ್ ಕ್ರೆಡಿಟರ್ಸ್. ಅಂದ್ರೆ ಇಲ್ಲಿ ಟೋಟಲ್ ನಾವು ಬಿಲ್ಸ್ ಕೊಡುವಂತವು, ನಮ್ಮಲ್ಲಿ ಇದ್ದಂತಹ ಬಿಲ್ಸ್ ಗಳು ಎಷ್ಟಿದ್ದಾವೆ? ₹7000 ಇದ್ದಾವೆ. ಈ 7000 ನಲ್ಲಿ ನಾವು ಏನಾದ್ರೂ ದುಡ್ಡನ್ನ ಈ ವರ್ಷ ಸಂದಾಯ ಮಾಡಿದ್ರೆ ಅದನ್ನ ಇಲ್ಲಿ ಬರೀಬೇಕಾಗ್ತದೆ. ಜಸ್ಟ್ ಯು ರೀಡ್ ದ ಪ್ರಾಬ್ಲಮ್ ಹಿಯರ್. ಕ್ಯಾಶ್ ಪೇಡ್ ಅಗೇನ್ಸ್ಟ್ ಬಿಲ್ಸ್ ಪೇಯಬಲ್ ₹3000 ಇಸ್ ಗಿವನ್. ಅಂದ್ರೆ ಇದರಲ್ಲಿ ನಾವು ಏನ್ ಮಾಡಿದ, ಇದರಲ್ಲಿ ನಮ್ಮ ಕ್ರೆಡಿಟರ್ಸ್ಗೆ ನಾವು ₹3000 ಕೊಟ್ಟಿದ್ದೀವಿ ಅಂತ ಅರ್ಥ. ಅದಕ್ಕಾಗಿ ಇಲ್ಲಿ ದುಡ್ಡನ್ನ ಕೊಟ್ಟಾಗ ಅದನ್ನ ನಾನು ಏನ್ ಬರೀತೀನಿ ಇಲ್ಲಿ? ಟು ಕ್ಯಾಶ್ ಅಕೌಂಟ್. ವಾಟ್ ಈಸ್ ದಿಸ್? ಪೇಡ್ ಅಗೇನ್ಸ್ಟ್ ಬಿಲ್ಸ್ ಪೇಯಬಲ್. ಎಷ್ಟು ಕೊಟ್ಟಿದ್ದೀವಿ? ₹3000. ವೆರಿ ಸಿಂಪಲ್ ಥಿಂಗ್. ₹3000 ಏನ್ ಮಾಡಿದ್ದೀವಿ ನಾವು ಇದರಲ್ಲಿ? ಕೊಟ್ಟಿದ್ದೀವಿ. ನೆಕ್ಸ್ಟ್ ಒನ್ is there anything else to be shown here? Opening balance, nothing. Here you close the account. Here 7000 is there. Sometimes ಡಿಸಾನರ್ ಆಫ್ ಬಿಲ್ಸ್ ಏನಾದ್ರೂ ಕೊಟ್ಟಿದ್ರೆ ಅಂತದ್ದು ಏನಾಗುತ್ತೆ? ಇದರಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಬಟ್ ದಟ್ ಅಡ್ಜಸ್ಟ್ಮೆಂಟ್ ಇಸ್ ನಾಟ್ ಗಿವನ್ ಹಿಯರ್. ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ವಾಟ್ ಈಸ್ ದ ಅಮೌಂಟ್? ಅಗೇನ್ ₹4000. ನೋಡಿ, ಇಲ್ಲಿ ಆಕ್ಚುಲಿ ಏನಿತ್ತು? 7000 ಬಿಲ್ ಇದ್ದು ಅದರಲ್ಲಿ 3000 ದುಡ್ಡನ್ನು ಕೊಟ್ಟಿದ್ದೀವಿ. ಇನ್ನು ನಮ್ಮ ಹತ್ರ 4000 ಬಿಲ್ಗಳು ಇದ್ದಾವೆ ಅಂತ ಅರ್ಥ. ಅದೇ ಏನಾಗುತ್ತೆ? ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ನಾವು ತೆಗೆದುಕೊಳ್ಬೇಕು. ದಿಸ್ ಇಸ್ ದ ವೇ ಹೌ ವಿ ಹ್ಯಾವ್ ಟು ಪ್ರಿಪೇರ್ ಕ್ರೆಡಿಟರ್ಸ್ ಅಂಡ್ ಬಿಲ್ಸ್ ಪೇಯಬಲ್ಸ್ ಅಕೌಂಟ್. ಬಹಳ ಸಿಂಪಲ್ ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ವಿಲ್ ಪ್ರಿಪೇರ್ ಕ್ಯಾಶ್ ಅಕೌಂಟ್. ಈ ಪ್ರಾಬ್ಲಮ್ ನಲ್ಲಿ ನಮಗೆ ಕ್ಯಾಶ್ ಅಕೌಂಟ್ ಸಹ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ದಾರೆ. ದಟ್ ಈಸ್ ವೈ ವಿ ಹ್ಯಾವ್ ಟು ಪ್ರಿಪೇರ್ ದ ಕ್ಯಾಶ್ ಅಕೌಂಟ್. Cash account entidu? Cash is the asset, right? It is an item of asset. That is why it shows debit balance. Cash account ನಲ್ಲಿ ಎಷ್ಟು ದುಡ್ಡಿದೆ ಅನ್ನೋದನ್ನ ನಾವು ಕಂಡುಹಿಡಿಯಬೇಕು. ಈಗ ಇಲ್ಲಿ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಆಮೇಲೆ ಅದರ್ ಎಂಟ್ರೀಸ್ ಕೊಟ್ಟಿದ್ದಾರೆ. ಅದನ್ನ ನಾವು ಇಲ್ಲಿ ಎಂಟ್ರಿ ಮಾಡಿ ಎಷ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಎಂಬುದನ್ನ ಕಂಡುಹಿಡಿಯಬೇಕು. ಇಲ್ಲಿ ನೋಡಿ, ಇಲ್ಲಿ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ₹20,000 ಇಸ್ ಗಿವನ್. ಈ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಅನ್ನ ನಾವು ಏನ್ ಮಾಡಬೇಕು? ಡೆಬಿಟ್ ಸೈಡ್ ನಲ್ಲಿ ತಗೊಳ್ಬೇಕು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಅಂದ್ರೆ ಈ ವರ್ಷದ ಪ್ರಾರಂಭದಲ್ಲಿ ನಮ್ಮಲ್ಲಿ ಎಷ್ಟು ದುಡ್ಡಿತ್ತು? ₹20,000. ಅಂದ್ರೆ ಹೋದ ವರ್ಷ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ 20,000 ನಮ್ಮ ಹತ್ರ ಇತ್ತು. ಈ ವರ್ಷದ ಖಾತೆಯಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ? ವಿ ಆರ್ ಟೇಕಿಂಗ್ ದಿಸ್ ಒನ್ ಆನ್ ದ ಡೆಬಿಟ್ ಸೈಡ್, ₹20,000. ಓಕೆ, ಫೈನ್. ಮತ್ತೆ ಏನಾದ್ರೂ ಈ ವರ್ಷದಲ್ಲಿ ದುಡ್ಡು ಬಂದಿದ್ರೆ, whatever the cash is collected, that has to be entered here on the debit side, and the payments are to be written on the credit side. Then we will get the closing balance. Opening cash balance, this entry is over. Now you see here cash paid is there. Next one is cash received against bills receivable. You see ₹4000 is there. ಇದು ಏನಾಗಿದೆ? ನಮಗೆ ದುಡ್ಡು ಬಂದಿದೆ ₹4000. ನಾವು ಬಿಲ್ಗಳನ್ನ ಕೊಟ್ಟು ಕಳಿಸಿದಾಗ ನಮಗೆ ದುಡ್ಡು ಏನಿದೆಯಲ್ಲ ನಮ್ಮ ಗ್ರಾಹಕರು ಕೊಟ್ಟಿದ್ದಾರೆ. Cash received against bills receivables ಎಷ್ಟಿದೆ? ₹4000. ನಮಗೆ ಮತ್ತೆ ದುಡ್ಡು ಬಂತು. ಹೋದ ವರ್ಷ ₹20,000 ಇತ್ತು, ಈ ವರ್ಷ ಮತ್ತೆ ₹4000 ಬಂತು. ನೆಕ್ಸ್ಟ್ ಒನ್ ಈಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟರ್ಸ್. ದುಡ್ಡಿನ ರೂಪದಲ್ಲಿ ₹40,000 ಕೊಟ್ಟಿದ್ದಾರೆ ಡೇಟರ್ಸ್. ಅದಕ್ಕಾಗಿ ಹಿಯರ್ ವಿ ಹ್ಯಾವ್ ಟು ರೈಟ್ ಟು ಡೇಟರ್ಸ್ ಅಕೌಂಟ್. ಎಷ್ಟು ದುಡ್ಡು ಕೊಟ್ಟಿದ್ದಾರೆ? ಅವರು? ₹40,000. That we have to write here. Here cash received against bills receivable ಏನಿದೆಯಲ್ಲ, this can be written simply bills receivable. ಇಲ್ಲಿ bills receivable account ಅಂತ ಬರೆದ್ರು ಸಹ ನಿಮಗೆ enough. Bills receivable account ಇದು ₹4000 ಇದೆ. ನೆಕ್ಸ್ಟ್ ಒನ್ ಈಸ್, ಇದು ಬಂದಂತಹ ದುಡ್ಡು ನಮ್ಮ ಹತ್ರ 40,000 ಏನಾಗಿದೆ? ಬಿಲ್ಸ್ ಗಳನ್ನ ಕೊಟ್ಟು ಕಳಿಸಿದಾಗ ಗ್ರಾಹಕರು ₹4000 ಕೊಟ್ಟಿದ್ದಾರೆ. ಆಮೇಲೆ ಗ್ರಾಹಕರು ದುಡ್ಡಿನ ರೂಪದಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಆಮೇಲೆ ₹40,000 ಕೊಟ್ಟಿದ್ದಾರೆ. Now we have to see the other entries which are to be entered in the cash account.
ಇಲ್ಲಿ ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ, ಜಸ್ಟ್ ಯು ಚೆಕ್. ಕ್ಯಾಶ್ ಸೇಲ್ಸ್ 80,000 rupees ಬಂದಿದೆ. ನಾವು ನಗದು ಮಾರಾಟವನ್ನು ಮಾಡಿದಾಗ ಇಲ್ಲಿ 2 ಸೇಲ್ಸ್, ಇಲ್ಲಿ ಕ್ಯಾಶ್ ಸೇಲ್ಸ್ ಇದೆ. ಎಷ್ಟಿದೆ? 80,000 ರೂಪಾಯಿ ನಮಗೆ ಏನಿದೆ ಅಲ್ಲ ಮಾರಾಟ ಮಾಡ್ಲಿಂತ ಬಂದಿದೆ. ಇಲ್ಲಿ ನೋಡಿ, ಕ್ಯಾಶ್ ಪರ್ಚೇಜಸ್ 30,000 rupees, 30,000 ರೂಪಾಯಿ ಹೋಯ್ತು. ಬೈ ಪರ್ಚೇಜಸ್ ವಿ ಹ್ಯಾವ್ ಟು ರೈಟ್. ಬೈ ಪರ್ಚೇಜಸ್ rupees how much? Rupees 30,000. Next one is ರೆಂಟ್ ಪೇಡ್. ರೆಂಟ್ ಕೊಟ್ಟಿದ್ದು ಎಷ್ಟಿದೆ? ಇಲ್ಲಿ 2,000 rupees, that we have to write. ಬೈ ರೆಂಟ್ ಪೇಡ್ ದುಡ್ಡು ಹೋಯ್ತು ಎಷ್ಟು? rupees 2,000. ನೆಕ್ಸ್ಟ್ ಒನ್ ಈಸ್ ಕ್ಯಾಶ್ ಪೇಡ್ ಅಗೇನ್ಸ್ಟ್ ಬಿಲ್ಸ್ ಪೇಯಬಲ್ಸ್. ನಾವು ದುಡ್ಡನ್ನ ಕೊಟ್ಟಿದ್ದೀವಿ ಬಿಲ್ಸ್ ಅವರು ಕೊಟ್ಟು ಕಳಿಸಿದಾಗ, ಅದಕ್ಕಾಗಿ ಇಲ್ಲಿ ಬಿಲ್ಸ್ ಪೇಯಬಲ್ ಅನ್ನ ನಾವು ಏನ್ ಮಾಡ್ಬೇಕಾಗ್ತದೆ? ಇಲ್ಲಿ ಕ್ಯಾಶ್ ಪೇಡ್. ಇಲ್ಲಿ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಇದೆ, ಇಲ್ಲಿ ಬಿಲ್ಸ್ ಪೇಯಬಲ್ ನಾವು ಪೇಮೆಂಟ್ ಮಾಡಿದ್ದಿದೆ. ಎಷ್ಟಿದೆ? ಇಲ್ಲಿ 3,000 ರೂಪಾಯಿಯನ್ನ ನಾವು ಏನ್ ಮಾಡಿದೀವಿ? ಇಲ್ಲಿ ಪೇಮೆಂಟ್ ಮಾಡಿದ್ದೀವಿ. ವಾಟ್ ಎಲ್ಸ್ ಹಿಯರ್? ನೆಕ್ಸ್ಟ್ ಯು ಹ್ಯಾವ್ ಟು ಚೆಕ್. ಪೇಡ್ ಟು ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ ಈಸ್ ಗಿವನ್, ಯು ಸಿ rupees 35,000. ದುಡ್ಡು ಇಲ್ಲಿಂದ ನಮಗೆ ಹೋಗಿದೆ. ಮತ್ತೆ ಬೈ ಕ್ರೆಡಿಟರ್ಸ್ 35,000 ರೂಪಾಯಿ ಯಾರಿಗೆ ಕೊಟ್ಟಿದ್ದೇವೆ? ಇಲ್ಲಿ ಕ್ರೆಡಿಟರ್ಸ್ಗೂ ಕೊಟ್ಟಿದ್ದೇವೆ. ರಿಸೀವ್ ಮಾಡಿದ್ದನ್ನ ಡೆಬಿಟ್ ಸೈಡ್ ನಲ್ಲಿ ಬರೀಬೇಕು, ಪೇಮೆಂಟ್ ಮಾಡಿದ್ದನ್ನ ನಾವು ಕ್ರೆಡಿಟ್ ಸೈಡ್ ನಲ್ಲಿ ಬರೀಬೇಕು. ನೆಕ್ಸ್ಟ್ ಡ್ರಾಯಿಂಗ್ಸ್ ಇದೆ. ಡ್ಯೂರಿಂಗ್ ದ ಇಯರ್ ದ ಅಮೌಂಟ್ withdrawn by the proprietor rupees 5,000. Such drawings we have to write on the credit side. Drawings account rupees how much? 5,000. Next one is cash purchases, already we have taken here. Next one is salary paid. Salary ಕೊಟ್ರೆ ದುಡ್ಡು ಹೋಗುತ್ತೆ, that is why we have to show it here on the credit side. Salary paid ಎಷ್ಟಿದೆ? rupees 10,000. Other expenses we have met by other expenses. Business expenses ಎಷ್ಟಿದಾವೆ ಇಲ್ಲಿ? rupees 6,000. What else? See, these are the entries which we have to make in the cash account. Cash account begins with the opening balance. Next one is whatever cash is collected during the year, that we have to write on the debit side. Then whatever expenses are there or whatever cash payments are made, such entries are to be made on the credit side. Now we have to close the account. Here 80, 1,20,000, 1,40,000, 1,44,000 is the total on the debit side. Here you write 1,44,000. Out of 1,44,000, these are the payments which we made. Here total we have to check: 32, 35, 35, 70, 75, 75, 85, 91,000. 91,000. 53,000. 53,000. What is this? This is the cash balance at the end of the year, rupees 53,000. This is the balancing figure. In this way, what we have to do? We have to prepare cash account. ಈ ರೀತಿಯಾಗಿ ನಾವು ಪ್ರಿಪೇರ್ ಮಾಡಬೇಕು. But one thing you have to remember, sometimes they may also give the bank account. Sometimes they may also ask you to prepare cash book. ಅಂತ ಸಂದರ್ಭದಲ್ಲಿ we have to take the receipts on the debit side and payments on the credit side, and whatever balancing figure is there, this balancing figure of rupees 53,000 is to be taken in the balance sheet. Balance sheet ಗೆ ನಾವು ಇದನ್ನ ತೆಗೆದುಕೊಳ್ಳಬೇಕಾಗುತ್ತದೆ. I hope you understood the concept. In case if you if you have any doubts, you can send the messages and send this video even to others so that they can also get the benefit of this. Okay, thank you.